ಆಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ತಂದು 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 ದುಡ್ಡು ಅದು ಎಲ್ಲಿಂದ ತರ್ತಾ ಇದ್ದಾರೋ ನಮ್ಮ ಟ್ಯಾಕ್ಸಿಂದ ಎಲ್ಲ ಹಣಗಳನ್ನೆಲ್ಲ ಆ, ಎಲ್ಲ ಗ್ಯಾರಂಟಿ ಯೋಜನೆ ಅಂತ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಒಂದು ಯಾವುದು ಕಾಮಗಾರಿಕೆನೂ ಆಗಿಲ್ಲ. ಅಂದರೆ ನಾವು ಸ್ವಲ್ಪ ಮಟ್ಟಿಗೆ ಒಂದು 10% 20% ತಿಂತಾರೆ ಅಂದ್ಕೊಂಡಿದ್ದು, ಈಗ ಹಂಗಲ್ಲ. ಇವರು ಸಾವಿರ ಕೊಟ್ಟು, 1,500 ಕೊಟ್ಟು ಈ ವಾಲ್ಮೀಕಿ ಹಗರಣದ ನಿಮಗೆ ಗೊತ್ತು. ಅವರು ಕೆಂಗೇರಿಯಿಂದ ಅಪ್ ಟು ಇದ್ರವರೆಗೂ ಆ ರೋಡ್ಗಳು ನೋಡಿದ್ರೆ ನೀವೇ ಅಂತೀರ ಎಷ್ಟು ಗುಂಡಿಗಳಿದೆ, ಎಷ್ಟು ಇದಿದೆ. ಓಲಿ ಟಾರ್ ಆದರೂ ಹಾಕ್ಸಿದ್ರೆ, ಅದ್ರ ಮೇಲೆ ಒಂದು ಲೇಯರ್ ಟಾರ್ ಆದರೂ ಹಾಕ್ಸಿದ್ರೆ ಅದೊಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿರೋದು. ಬಟ್ ಇವರೇನು ಮಾಡ್ತಾ ಇಲ್ಲ, ಈಗಿನ ಸರ್ಕಾರ ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ. ಬಟ್ ಈಗಿನ ಸರ್ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ನೋಡಿದ್ರೆ 50,000 1,00,000 ದುಡಿದ್ರು ನಮ್ಗೆ ಸಾಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಸರ್, ಇವಾಗ ನೀವು ನೋಡ್ತಿರ್ಬೋದು, ನೀವು ಡಿ ಕೆ ಶಿವಕುಮಾರ್ ಅಲ್ಲ ಸಾರಿ ಸಿದ್ದರಾಮಯ್ಯನವರು ಮತ್ತೆ ಕುಮಾರಸ್ವಾಮಿ ಅವರು ಕಿತ್ತಾಟದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಅವ್ರನ್ನ ಬಿಟ್ಟು ಬೇರೆ ರಾಜಕೀಯ ವ್ಯಕ್ತಿಗಳೂ ಕೂಡ ಅಷ್ಟೇ ಡೆವಲಪ್ ಬಗ್ಗೆ ಯಾರು ಒಬ್ರು ಕೂಡ ಮಾತಾಡ್ತಿಲ್ಲ. ಬರೀ ಹಗರಣಗಳ ಬಗ್ಗೆ ಅವರವರೇ ಕಿತ್ತಾಟದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ತುಂಬ ಅಸಹ್ಯ ಆಗುತ್ತೆ ಈಗಿನ ಸರ್ಕಾರ ನೋಡಿದ್ರೆ. ಯಾಕಂದರೆ ಬರೀ ಇವರು ಮಾಡಿರೋಂತಹ ಹಣಗಳನ್ನ ಮತ್ತು ಹಗರಣಗಳನ್ನೆಲ್ಲ ಜನದ ಮುಂದೆ ತಂದಿಡ್ತಾ ಇದ್ದಾರೆ. ಈಗ ಮೊನ್ನೆ ನೋಡಿದ್ರೆ, ನಿನ್ನೆ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿದ್ರೆ ಜನಕ್ಕೆ ಇವಾಗ ಅರ್ಥ ಆಗ್ತಾ ಇದೆ ನಾವು ಓಟ್ ಹಾಕಿ ತಪ್ಪು ಮಾಡೋದು ಅಂತ. ಅವ್ರಿಗೆ ಒಂದು ಮತದಾರರಿಗೆ ಒಂದು ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಕನ್ವಿನ್ಸ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ ಮೊನ್ನೆ. ಈಗ ಒಂದು ಯಾವುದೇ ಆಗಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮನೇ ಇಲ್ಲ. ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಭಿವೃದ್ಧಿ ಕಾರ್ಯಕ್ರಮ ಯಾವುದು ಮಾಡ್ತಾ ಇಲ್ಲ, ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ತಂದು 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 ದುಡ್ಡು ಅದು ಎಲ್ಲಿಂದ ತರ್ತಾ ಇದ್ದಾರೋ ನಮ್ಮ ಟ್ಯಾಕ್ಸಿಂದ ಎಲ್ಲ ಹಣಗಳನ್ನೆಲ್ಲ ಎಲ್ಲ ಗ್ಯಾರಂಟಿ ಯೋಜನೆ ಅಂತ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದ ಒಂದು ಯಾವುದು ಕಾಮಗಾರಿಕೆನೂ ಆಗಿಲ್ಲ, ಕಾಮಗಾರಿ ನಡೆದಿಲ್ಲ. ನಡೆಯೋದಕ್ಕಿಂತ ಇನ್ನೊಂದು ವಿಚಾರ ಏನಂದರೆ, ಇವ್ರ ಜಗಳದಲ್ಲಿ ನಾವು ಮತದಾರರಾದ ನಾವುಗಳು ಬಡವರಾಗ್ತಾ ಇದ್ದೀವಿ, ಅನಾಥರಾಗ್ತಾ ಇದ್ದೀವಿ. ನಮ್ಗೆ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಲಿ, ಒಂದು ಯೋಜನೆಗಳಾಗಲಿ ಯಾವುದು ಜನಕ್ಕೆ ತಲುಪ್ತಾ ಇಲ್ಲ. ಸೊ ಇದರಿಂದ ಇವ್ರ ಕೆಸರಾಟದ ಚೆಲ್ಲಾಟದಿಂದ ನಮ್ಮ ಮತದಾರರಿಗೆ ತೊಂದರೆ ಆಗ್ತಾ ಇದೆ. ಸರ್, ಅಂದ್ರೆ ಈ ಹಿಂದೆ ಹಗರಣಗಳು ಮಾಡಿದ್ರೆ ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ ಅದು. ಆದ್ರೆ ಇವಾಗ ರಾಜಕೀಯ ವ್ಯಕ್ತಿಗಳು ಏನು ಅಂದ್ರೆ ಓಪನ್ ಆಗಿ ನೀವಿಷ್ಟು ಹಗರಣ ಮಾಡಿದ್ರೆ ನಾವಿಷ್ಟು ಹಗರಣ ಮಾಡಿದೀವಿ ಅಂತ ಇಷ್ಟು ಓಪನ್ ಆಗಿ ಜನಗಳ ಮುಂದೆನೆ ಅವರವರೇ ವಾದ ಮಾಡ್ಕೊಳ್ತಿದ್ದಾರೆ. ಏನ್ ಅನ್ಸುತ್ತೆ ಈ ತರ ಓಪನ್ ಆಗಿ ರಾಜಕೀಯ ವ್ಯಕ್ತಿಗಳು ಹಗರಣಗಳ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ವಾ? ಅಂದರೆ ನಮ್ಮ ದುಡ್ಡು ಇಷ್ಟೊಂದು ತಿಂದು ತೆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ನಾವು ಸ್ವಲ್ಪ ಮಟ್ಟಿಗೆ ಒಂದು 10% 20% ತಿಂತಾರೆ ಅಂದ್ಕೊಂಡಿದ್ದು, ಈಗ ಹಂಗಲ್ಲ. ಇವರು ಸಾವಿರ ಕೊಟ್ಟು, 1,500 ಕೊಟ್ಟು ಈ ವಾಲ್ಮೀಕಿ ಹಗರಣದ ನಿಮಗೆ ಗೊತ್ತು. 98 ಕೋಟಿ ಬರೀ 98 ಕೋಟಿ ಅಂದರು. ಅದೇ 90 ಕೋಟಿ ನಮ್ಮ ಯಾವ್ದಾರ ಅನಾಥ ಮಕ್ಕಳಿಗೆ ಈ ಕನ್ನಡ ಶಾಲೆ ಉಳಿಸೋಕ್ಕೋಸ್ಕರ ಮಾಡ್ಬೋದಾಗಿತ್ತು, ಮಾಡಲಿಲ್ಲ ಅವರು. ಸೊ ಈ ಇದರಿಂದ ಮತ್ತು ಎಲ್ಲ ಯೋಜನೆಗಳನ್ನೂ ಒಂದು ಯೋಜನೆಯನ್ನು ತಂದಿರೋದನ್ನ 3 ತಿಂಗಳು 6 ತಿಂಗಳು ಸ್ಟಾಪ್ ಮಾಡ್ತಾರೆ, ಇನ್ನೊಂದು 6 ತಿಂಗಳು ಬರುತ್ತೆ, 3 ತಿಂಗಳು ಸ್ಟಾಪ್ ಮಾಡ್ತಾರೆ, ಹಾಗೆ ಇದು ಮಾಡ್ತಾರೆ. ಮೊನ್ನೆ ಕೆಂಗೇರಿಲಿ ಒಬ್ಬರು ವ್ಯಕ್ತಿ ಹೋಗ್ಬೇಕಾದ್ರೆ ಹಂಗೆ ಆಕ್ಸಿಡೆಂಟ್ ಆಗಿ ಬಿದ್ದವರು. ಪಾಪ ಅವರು ಯಾವ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೋ ಏನೋ. ಅವರು ಕೆಂಗೇರಿಯಿಂದ ಅಪ್ ಟು ಇದ್ರವರೆಗೂ ಆ ರೋಡ್ಗಳು ನೋಡಿದ್ರೆ ನೀವೇ ಅಂತೀರ ಎಷ್ಟು ಗುಂಡಿಗಳಿದೆ, ಎಷ್ಟು ಇದಿದೆ. ಓಲಿ ಟಾರ್ ಆದರೂ ಹಾಕ್ಸಿದ್ರೆ, ಅದ್ರ ಮೇಲೆ ಒಂದು ಲೇಯರ್ ಟಾರ್ ಆದರೂ ಹಾಕ್ಸಿದ್ರೆ ಅದೊಂದು ಅಭಿವೃದ್ಧಿ ಕಾರ್ಯಕ್ರಮ ಆಗಿರೋದು. ಬಟ್ ಇವರೇನು ಮಾಡ್ತಾ ಇಲ್ಲ, ಈಗಿನ ಸರ್ಕಾರ ಅಭಿವೃದ್ಧಿ ಏನು ಮಾಡ್ತಾ ಇಲ್ಲ. ಗೊತ್ತಾಗುತ್ತೆ ಜನಕ್ಕೆ, ಮುಂದಕ್ಕೆ ಗೊತ್ತಾಗುತ್ತೆ. ಸರ್, ನೀವು ಹೇಳಿದ್ರಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ಅಂತ. ವರ್ಷದ ಮೇಲೆ 3 ತಿಂಗಳಾಗಿದೆ ಕಾಂಗ್ರೆಸ್ ಸರ್ಕಾರ ಬಂದು ನಮ್ಮ ರಾಜ್ಯದಲ್ಲಿ. ವರ್ಷದ ಮೇಲೆ 3 ತಿಂಗಳಿಗೆ ನೀರು ಬಿಲ್ಲು, ವಾಟರ್ ಬಿಲ್ಲು, ಪೆಟ್ರೋಲ್ ಬಿಲ್ಲು ಎಲ್ಲದನ್ನು ಪ್ರತಿಯೊಂದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಇನ್ನು 3 ವರ್ಷದ ಮೇಲೆ ಅವ್ರ ಕೈಯಲ್ಲಿದೆ. ಇನ್ನು ಏನೇನು ಜಾಸ್ತಿ ಮಾಡ್ಬೋದು, ಇನ್ನು ಯಾವ ಥರ ಆಗುತ್ತೆ ಅಂತ ಅನ್ಸುತ್ತೆ? ಈಗೆಲ್ಲ ನೋಡ್ತಾ ಇದ್ರೆ ನಾವು ಒಬ್ಬ ಮನುಷ್ಯ 30-35 ಸಾವಿರ ಇದ್ರೆ ಜೀವನ ಮಾಡ್ಬೋದು ಅಂತ ಇತ್ತು. ಬಟ್ ಈಗಿನ ಸರ್ಕಾರ ಎಲ್ಲ ಗ್ಯಾರಂಟಿ ಯೋಜನೆಗಳೆಲ್ಲ ನೋಡಿದ್ರೆ 50,000 1,00,000 ದುಡಿದ್ರು ನಮ್ಗೆ ಸಾಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಇವರು ಹಗರಣಗಳು ಮಾಡಿಕೊಂಡು ಇವರು ಇದೆಲ್ಲ ಗ್ಯಾರಂಟಿ ಯೋಜನೆಗಳ ತಂದ್ಕೊಂಡು ಭಾಳ ತೊಂದರೆ ಮಾಡ್ತಾ ಇದ್ದಾರೆ. ಎಲ್ಲೋ ಕೊಟ್ಟು ಇಲ್ಲಿ ಕೊಟ್ಟು ನಮ್ಮ ಹತ್ರ ಟ್ಯಾಕ್ಸ್ ಮತದಾರರ ಹತ್ರ ಇನ್ನೊಂದು ಕಡೆಯಿಂದ ಕಿತ್ಕೋತಾ ಇದ್ದಾರೆ. ಈಗ ಇಲ್ಲಿ ಫ್ರೀ ಕೊಡ್ತಾರೆ, ಅಲ್ಲಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ, ನೀರಿನ ಬಿಲ್ ಜಾಸ್ತಿ ಮಾಡ್ತಾರೆ. ಆ ರೀತಿ ನಮಗೆ ತೊಂದರೆ ಆಗ್ತಾ ಇದೆ. ಏನು ಅನ್ಸುತ್ತೆ ರಾಜಕೀಯ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ? ತುಂಬ ಅಸಹ್ಯ ಆಗ್ತಾ ಇದೆ ಮೇಡಮ್, ತುಂಬ ಅಸಹ್ಯ ಆಗ್ತಾ ಇದೆ. ಯಾಕಂದರೆ ಈ ಹಗರಣಗಳನ್ನೆಲ್ಲ ನೋಡಿ 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 ತುಂಬ ಬೇಸತ್ತು ಹೋಗ್ಬಿಟ್ಟಿದ್ದೀವಿ. ಜನಗಳು ಅರ್ಥ ಮಾಡ್ಕೋಬೇಕು, ಮತದಾರರನ್ನು ಅರ್ಥ ಮಾಡ್ಕೋಬೇಕು.
ಬೀಟ್ ಪ್ಲಸ್ ಕರ್ನಾಟಕ.